ಬಾರಿ ನಾವು ಹೋದ ತಿಂಗಳು ಹಾವೇರಿಯಲ್ಲಿ ಸಮಾವೇಶ ಮಾಡಿ ಹಕ್ಕುಪತ್ರಗಳನ್ನು ಸಮರ್ಪಣೆ ಮಾಡಿದ್ದೇವೆ. ಅದಕ್ಕೂ ಕೂಡ ಅಧಿಕಾರಿಗಳು ತುಂಬ ಪರಿಶ್ರಮ ಪಟ್ಟು ಕೆಲಸ ಮಾಡಿ ಹಕ್ಕುಪತ್ರ ಕೊಡುವಂಥ ಕೆಲಸನೂ ಮಾಡಿದ್ದಾರೆ. ಜನಕ್ಕೆ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು ಎಲ್ಲ ಸೌಲಭ್ಯಗಳನ್ನು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಒಳ್ಳೆ ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡಿದಾಗ ಯಾವ ರೀತಿ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೂ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಇವತ್ತು ತುಂಬ VAಗಳು ಊರೂರಿಗೆ ಹೋಗಿ ಪೌತಿ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳಿ ಮನೆ ಮನೆಗೆ ಹೋಗ್ತಾ ಇರೋದನ್ನು ಕೂಡ ಈಗ ಜನನೂ ಮಾತಾಡ್ತಾ ಇದ್ದಾರೆ. ಹೌದು, ಅಧಿಕಾರಿಗಳು ನಮ್ಮ ಮನೆಗೆ ಬಂದು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತ. ಸೊ ಅದರಲ್ಲೂ ಒಂದು ಬಹುಶಃ 70% ಎಫರ್ಟ್ ಆಗ್ತಾ ಇದ್ದಾರೆ, ಒಂದು 60% VAಗಳು ಎಫರ್ಟ್ ಆಗ್ತಾ ಇದ್ದಾರೆ. ಬಟ್ ಅದರಲ್ಲಿ ಒಂದು 30-40% ಅಲ್ಲೂ ಕೂಡ ಎಫರ್ಟು ಸಾಲದೆ ಬರ್ತಾ ಇದೆ. ಬಟ್ ಆದರೆ ಪೌತಿ ಖಾತೆಯಲ್ಲೂ ಕೂಡ ಪ್ರಗತಿ ಆಗ್ತಾ ಇದೆ. ಈಗ ತಹಶೀಲ್ದಾರ್ಗಳು ಮತ್ತು BS RIs ಎಲ್ಲ ಸುಮಾರು ಫೀಡ್ಬ್ಯಾಕ್ ಕೊಟ್ಟಿದ್ರು. ಆ ಫೀಡ್ಬ್ಯಾಕನ್ನು ACS ಅವರು ಸೂಚನೆ ಕೊಟ್ಟು ಒಂದು ವರ್ಕ್ಶಾಪನ್ನು ಕಮಿಷನರ್ ಅವರು ಮಾಡಿ ಎಲ್ಲ ಫೀಡ್ಬ್ಯಾಕ್ ತಗೊಂಡು ಆಲ್ಮೋಸ್ಟ್ ಏನೇನು ಸಜೆಷನ್ಸ್ ಬಂದಿತ್ತು ಅದರಲ್ಲಿ 70% ಈಗ ಸರಳೀಕರಣ ಮಾಡಿ ಹೊಸ ಈ ಪಾವತಿಯಲ್ಲಿ ಮಾಡಿಫಿಕೇಶನ್ಸು ಕೂಡ ಮಾಡಿ ಸರಳೀಕರಣ ಮಾಡಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಸಾಕಷ್ಟು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡು ಸರಳೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈ ಸರಳೀಕರಣ ಆದಮೇಲೆ ಈ ಪಾವತಿಯಲ್ಲಿ ಇನ್ನೂ ಹೆಚ್ಚಾಗಿ ಪ್ರಗತಿ ಆಗಬೇಕಾಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.